Hello students. Today we are going to discuss about the second chapter of modern management techniques, that is management functions. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಮಾಡರ್ನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇನ ಸೆಕೆಂಡ್ ಚಾಪ್ಟರ್ ಆಗಿರುವ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಇದರ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋಣ. ಈ ಕ್ಲಾಸ್ ನಲ್ಲಿ ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದ್ರೆ ಏನು ಹಾಗೆ ಅದರ ಪ್ರಕಾರಗಳು ಏನು ಅಂತ ತಿಳ್ಕೊಳ್ಳೋಣ. So we are going to discuss about the meaning of management functions and types of management functions. Okay, but before that, let us understand the learning objectives of this subject or of this chapter. ಈ ಚಾಪ್ಟರ್ ಇನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಗಳನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಈ ಚಾಪ್ಟರ್ ಅನ್ನ ಕಲ್ತ ಮೇಲೆ ನಮ್ಗೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ನ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ಪ್ರೈಮರಿ ಅಂಡ್ ಸೆಕೆಂಡರಿ ಫಂಕ್ಷನ್ಸ್ ಗಳು ಯಾವ್ದ್ಯಾವ್ದು, ಅದನ್ನ ಯಾಕೆ ಆ ರೀತಿ ಕರೀತಾರೆ ಅನ್ನೋದರ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಪಾಸ್ಟ್ ಕಾರ್ಡ್ ಇದ್ರ ಬಗ್ಗೆ ನಮಗ್ ಗೊತ್ತಾಗತ್ತೆ. ಹಾಗೆ ಡೆಲಿಗೇಷನ್, ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬಹುದು. ಇವತ್ತಿನ ಈ ಕ್ಲಾಸ್ ಮುಗಿದ ಮೇಲೆ ನಮಗೆ ಏನೇನ್ ಗೊತ್ತಾಗಿರತ್ತೆ, ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದ್ರೆ ಏನು ಹಾಗೆ ಅದರ ಪ್ರಕಾರಗಳು ನಾವು ಇವತ್ತು ಇಲ್ಲಿ ತಿಳ್ಕೊಂತೀವಿ. ಓಕೆ, ಸೊ ಟುಡೇ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಟೂ ಥಿಂಗ್ಸ್, ದಟ್ ಈಸ್ ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂಡ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಸೊ ಲೆಟ್ ಅಸ್ ಬಿಗಿನ್. ಇನ್ ದ ಫಸ್ಟ್ ಚಾಪ್ಟರ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ವಾಟ್ ಈಸ್ ಮ್ಯಾನೇಜ್ಮೆಂಟ್. ಮೊದಲನೇ ಚಾಪ್ಟರ್ ನಲ್ಲಿ ಆಲ್ರೆಡಿ ನೀವು ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಓದಿದಿರಿ. ಕೆಲವೊಂದು ಡೆಫಿನೇಷನ್ಸ್ ಅನ್ನ ನಾವು ಇಲ್ಲಿ ನೋಡೋಣ. ಸೊ ಜಾರ್ಜ್ ಆರ್ ಟೆರಿ ಅವರ ಪ್ರಕಾರ ಮ್ಯಾನೇಜ್ಮೆಂಟ್ ಇಸ್ ಅ ಡಿಸ್ಟಿಂಕ್ಟ್ ಪ್ರಾಸೆಸ್ ಕನ್ಸಿಸ್ಟಿಂಗ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಆಕ್ಚುಯೇಟಿಂಗ್ ಅಂಡ್ ಕಂಟ್ರೋಲಿಂಗ್ ಪರ್ಫಾರ್ಮ್ಡ್ ಟು ಡಿಟರ್ಮೈನ್ ಅಂಡ್ ಅಕಂಪ್ಲಿಷ್ ಸ್ಟೇಟೆಡ್ ಆಬ್ಜೆಕ್ಟಿವ್ಸ್ ಬೈ ದಿ ಯೂಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅದರ್ ರಿಸೋರ್ಸಸ್. ಸೊ ಜಾರ್ಜ್ ಟೆರಿ ಅವರು ಏನ್ ಹೇಳ್ತಾರೆ, ನಿರ್ವಹಣೆಯು ಒಂದು ವಿಶೇಷ ಪ್ರಕ್ರಿಯೆಯಾಗಿದೆ. ಇದರಲ್ಲಿ ಯೋಜನೆ, ಸಂಘಟನೆ, ಕ್ರಿಯಾನ್ವಯ ಮತ್ತು ನಿಯಂತ್ರಣ ಇವುಗಳಿರುವುದರಿಂದ ಮಾನವ ಸಂಪತ್ತು ಮತ್ತು ಇತರೆ ಸಂಪತ್ತುಗಳನ್ನು ಬಳಸಿಕೊಂಡು ಗುರಿಗಳನ್ನು ನಿರ್ಧರಿಸಿ ಸಾಧಿಸಲಾಗುತ್ತದೆ. ಸೊ ಇದೇ ತರ ನಾವು ಇನ್ನು ಕೆಲವೊಂದು ಡೆಫಿನೇಷನ್ಸ್ ಅನ್ನ ತಗೋಬಹುದು. ರೂಟ್ಸ್ ಅಂಡ್ ಓ ಡೊನೆಲ್ ಅವರ ಪ್ರಕಾರ ಮ್ಯಾನೇಜ್ಮೆಂಟ್ ಇಸ್ ದಿ ಕ್ರಿಯೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಅನ್ ಇಂಟರ್ನಲ್ ಎನ್ವಿರಾನ್ಮೆಂಟ್ in an enterprise where individuals working together in groups can perform efficiently and effectively towards the attainment of group goals. ನಿರ್ವಹಣೆ ಎಂದರೆ ಸಂಸ್ಥೆಯೊಳಗಿನ ಪರಿಸರವನ್ನು ರೂಪಿಸಿ ಮತ್ತು ನಿರ್ವಹಿಸುವುದು. ಅದರಲ್ಲಿ ಅಥವಾ ಅಲ್ಲಿ ವ್ಯಕ್ತಿಗಳು ಗುಂಪಾಗಿ ಸಮುದಾಯದ ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮವಂತಿಕೆಯಿಂದ ಸಾಧಿಸಲು ಕೆಲಸ ಮಾಡಬಹುದು. ಹೆನ್ರಿ ಫಯಾಲ್, the father of management, the definition given by Henry Fayol says, to manage is to forecast and to plan, to organize, to command, to coordinate and to control. So ಹೆನ್ರಿ ಫಯಾಲ್ ಅವರ ಪ್ರಕಾರ ನಿರ್ವಹಿಸುವುದು ಎಂದರೆ ಊಹಿಸುವುದು ಮತ್ತು ಯೋಜನೆ ರೂಪಿಸುವುದು, ಸಂಘಟಿಸುವುದು, ಆಜ್ಞಾಪಿಸುವುದು, ಸಮನ್ವಯಗೊಳಿಸುವುದು ಮತ್ತು ನಿಯಂತ್ರಿಸುವುದಾಗಿದೆ. ಸೊ ಇದಿಷ್ಟು ನಮ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಾದ್ಮೇಲೆ ನಾವು ಈಗ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಅಂದ್ರೆ ಏನು ಇದನ್ನ ತಿಳ್ಕೋಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಅ ಸೆಟ್ ಆಫ್ ಕೋರ್ ಆಕ್ಟಿವಿಟೀಸ್ that managers perform to achieve organizational goals efficiently and effectively. These functions serve as the foundation for managerial practice and decision making. ನಿರ್ವಹಣಾ ಕಾರ್ಯಗಳು ಎಂಬುವು ಸಂಸ್ಥೆಯ ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮವಂತಿಕೆಯಿಂದ ಸಾಧಿಸಲು ನಿರ್ವಾಹಕರು ಕೈಗೊಳ್ಳುವ ಪ್ರಮುಖ ಚಟುವಟಿಕೆಗಳು ಸಮೂಹವಾಗಿವೆ. ಈ ಕಾರ್ಯಗಳು ನಿರ್ವಹಣಾ ಚಟುವಟಿಕೆಗಳಿಗೆ ಮತ್ತು ನಿರ್ಧಾರ ಮಾಡುವಿಕೆಗೆ ಅಂದ್ರೆ ನಾವೇನ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಅಡಿಪಾಯ ಒದಗಿಸುತ್ತದೆ. ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ದಿ ಕೋರ್ ಆಕ್ಟಿವಿಟೀಸ್ ಆರ್
processes that every manager performs to achieve the goals of an organization efficiently and effectively. These functions act as a guide for managing people, resources, and operations. ಅಂದ್ರೆ ನಿರ್ವಹಣಾ ಕಾರ್ಯಗಳು ಎಂಬುವು ಪ್ರತಿಯೊಂದು ನಿರ್ವಾಹಕರು ಸಂಸ್ಥೆಯ ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮವಂತಿಕೆಯಿಂದ ಸಾಧಿಸಲು ಕೈಗೊಳ್ಳುವ ಮೂಲಭೂತ ಚಟುವಟಿಕೆಗಳಾಗಿವೆ. ಈ ಕಾರ್ಯಗಳು ಜನರನ್ನು, ಸಂಪತ್ತುಗಳನ್ನು ಮತ್ತು ಕಾರ್ಯಚಟುವಟಿಕೆಗಳನ್ನು ಸರಿಯಾಗಿ ನಿರ್ವಹಿಸಲು ಮಾರ್ಗದರ್ಶನ ಒದಗಿಸುತ್ತವೆ. The concept of management functions gives structure and logic to the way managers work. Understanding planning, organizing, staffing, directing, and controlling helps in managing an enterprise with clarity and purpose. ನಿರ್ವಹಣಾ ಕಾರ್ಯಗಳ ಕಲ್ಪನೆಯು ನಿರ್ವಾಹಕರು ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ಶಿಸ್ತಿನೊಡನೆ ರೂಪ ನೀಡುತ್ತದೆ. ಯೋಜನೆ, ಸಂಘಟನೆ, ನೇಮಕಾತಿ, ಮಾರ್ಗದರ್ಶನ ಮತ್ತು ನಿಯಂತ್ರಣದ ಮೂಲಕ ಯಾವುದೇ ಸಂಸ್ಥೆಯನ್ನು ಸ್ಪಷ್ಟತೆ ಮತ್ತು ಗುರಿಯೊಡನೆ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಸೊ ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ನಿರ್ವಹಣಾ ಕಾರ್ಯಗಳ ಅರ್ಥಗಳನ್ನ ತಿಳ್ಕೊಂಡ್ಮೇಲೆ ನಾವು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ ಅಥವಾ ವರ್ಗೀಕರಣ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಥವಾ ನಿರ್ವಹಣಾ ಕಾರ್ಯಗಳ ವರ್ಗೀಕರಣ. ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಟಿಪಿಕಲಿ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ಪ್ರೈಮರಿ ಫಂಕ್ಷನ್ಸ್ ಅಂದ್ರೆ ಪ್ರಾಥಮಿಕ ನಿರ್ವಹಣಾ ಕಾರ್ಯಗಳು, ಮತ್ತೆ ಸೆಕೆಂಡರಿ ಫಂಕ್ಷನ್ಸ್ ಅಂದ್ರೆ ದ್ವಿತೀಯ ಅಥವಾ ಸಹಾಯಕ ಕಾರ್ಯಗಳು. ಸೆಕೆಂಡರಿ ಫಂಕ್ಷನ್ಸ್ ಅನ್ನ ನಾವು ಸಪೋರ್ಟಿಂಗ್ ಫಂಕ್ಷನ್ಸ್ ಅಂತಾನೂ ಕೂಡ ಕರಿತೀವಿ. ಓಕೆ, ಈಗ ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್. ನಿರ್ವಹಣೆ ಪ್ರಾಥಮಿಕ ಕಾರ್ಯಗಳು ಯಾವ್ಯಾವ್ದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವನ್ನ ಯಾಕೆ ಆ ರೀತಿ ಕರೀತಾರೆ ಅಂತಾನು ಕೂಡ ತಿಳ್ಕೊಳ್ಳೋಣ. ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ರೆಫರ್ ಟು ದಿ core and fundamental activities that every manager performs as part of their role to achieve organizational goals effectively and efficiently. These functions are considered universal, essential, and sequential. They apply to all levels and types of organizations and form the basis of any managerial process. So mainly there are 5 primary functions. Okay, so planning, organizing, staffing, directing, controlling. These are foundational because they are necessary in every department, at every level of management, and in every type of organization, whether private or public, whether large or small. ನಿರ್ವಹಣೆಯ ಪ್ರಾಥಮಿಕ ಕಾರ್ಯಗಳು ಎಂದರೆ ಪ್ರತಿಯೊಬ್ಬ ನಿರ್ವಾಹಕರು ತನ್ನ ಕಾರ್ಯದಲ್ಲಿ ಅನುಸರಿಸಬೇಕಾದ ಮುಖ್ಯ ಮತ್ತು ಮೂಲಭೂತ ಚಟುವಟಿಕೆಗಳು. ಈ ಕಾರ್ಯಗಳು ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಅತ್ಯಂತ ಅವಶ್ಯಕವಾದುದು. ಯಾವುದೇ ಸಂಸ್ಥೆಯ ಯಶಸ್ವಿಗೆ ಕೀಲಕ ಪಾತ್ರ ವಹಿಸುತ್ತದೆ. ಪ್ರಮುಖ 5 ಪ್ರಾಥಮಿಕ ಕಾರ್ಯಗಳೆಂದರೆ ಯೋಜನೆ, ಸಂಘಟನೆ, ನೇಮಕಾತಿ ಅಂದ್ರೆ ಸಿಬ್ಬಂದಿ ನೇಮಕಾತಿ, ದಿಕ್ಕು ನೀಡುವುದು ಅಂದ್ರೆ ಮಾರ್ಗದರ್ಶನ, ಮತ್ತೆ ನಿಯಂತ್ರಣ. ಈ ಕಾರ್ಯಗಳು ಎಲ್ಲಾ ವಿಭಾಗಗಳಲ್ಲಿ, ಎಲ್ಲಾ ನಿರ್ವಹಣಾ ಮಟ್ಟಗಳಲ್ಲಿ ಮತ್ತು ಎಲ್ಲಾ ಬಗೆಯ ಸಂಸ್ಥೆಗಳಲ್ಲಿ ಅನಿವಾರ್ಯವಾಗಿವೆ. ಅದು ಖಾಸಗಿ ಇರಲಿ ಅಥವಾ ಸರ್ಕಾರಿ ಇರಲಿ, ದೊಡ್ಡದು ಇರಲಿ ಅಥವಾ ಚಿಕ್ಕ ಸಂಸ್ಥೆ ಇರಲಿ. ಸೊ ಎಲ್ಲ ಲೆವೆಲ್ ಅಲ್ಲೂ ಕೂಡ ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ಪ್ರೈಮರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ಅಳವಡಿಸ್ಕೊಂತೀವಿ. ಯಾಕೆ ಇವನ್ನ ನಾವು ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ? ಯಾಕಂತಂದ್ರೆ ದೇ ಆರ್ ಫಸ್ಟ್ ಸ್ಟೆಪ್ಸ್ ಅಂಡ್ ದೇ ಆರ್ ವೆರಿ ಎಸೆನ್ಷಿಯಲ್. ದೇ ಡಿಫೈನ್ ಮ್ಯಾನೇಜರ್ಸ್ ರೋಲ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಸಕ್ಸಸ್. ಸೊ ಪ್ರೈಮರಿ ಫಂಕ್ಷನ್ಸ್ ಇಲ್ಲದೆ ನಾವು ಆರ್ಗನೈಸೇಷನ್ ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವು
ಮೊದಲು ಮಾಡಬೇಕಾಗಿರೋ ಕಾರ್ಯಗಳು. ನಿರ್ವಾಹಕರ ಪಾತ್ರ ಇವು ನಿರ್ಧರಿಸುತ್ತದೆ. ಹಾಗೆ ಸಂಸ್ಥೆಯ ಯಶಸ್ಸಿಗೆ ಅಗತ್ಯವಾದ ಕಾರ್ಯಗಳು. ಹಾಗಾಗಿ ಇವುಗಳಿಗೆ ಪ್ರಾಥಮಿಕ ಕಾರ್ಯ ಎಂದು ಕರೆಯುತ್ತೇವೆ. ಓಕೆ, ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದ್ರೆ ಏನು, ಹಾಗೆ ಅದನ್ನ ಯಾವ ರೀತಿಯಾಗಿ ನಾವು ವರ್ಗೀಕರಣ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಮುಂದಿನದು ನೋಡೋಣ. ಥ್ಯಾಂಕ್ ಯು.